ತಾನು ವಿದ್ಯಾರ್ಥಿ ಆಗಿದ್ದಾಗಲೇ ABP ಮೂಲಕ ಪರಿವಾರದ ಸಂಪರ್ಕಕ್ಕೆ ಬಂದು ಸಂಘದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮತ್ತು ಒಬ್ಬ ಆದರ್ಶ ರಾಜಕಾರಣಿಯಾಗಿ ನಮ್ಮ ಮುಂದಿದ್ದಂಥ ನಾಗೇಶರು ನಿಧನರ ವಾರ್ತೆ ತುಂಬ ನೋವನ್ನುಂಟು ಮಾಡಿದೆ. ಸಹಜವಾಗಿ ಬೊಮ್ಮಾಯಿಯವರ ಸಚಿವ ಸಂಪುಟದಲ್ಲಿ ಅವರು ಶಿಕ್ಷಣ ಮಂತ್ರಿ ಆಗಿದ್ದಾಗ ಅವ್ರ ಜೊತೆ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ನನಗಾಗಿತ್ತು. ಸಾಮಾನ್ಯವಾಗಿ ಒಬ್ಬ ಆದರ್ಶ ರಾಜಕಾರಣಿ ಹೇಗೆಲ್ಲ ಇರಬೇಕು ಮತ್ತು ಒಂದು ನಿಷ್ಠಾವಂತ ಸಾಮಾಜಿಕ ಕಾರ್ಯಕರ್ತನಾಗಿ ಅವರ ಚಟುವಟಿಕೆ, ಮಂತ್ರಿಯಾಗಿ ಅವರು ಮಾಡಿದಂಥ ಜನಪರವಾದಂಥ ಕೆಲಸಗಳು, ಶಿಕ್ಷಣದಲ್ಲಿ ಮಾಡಿರುವಂಥ ಅನೇಕ ಬದಲಾವಣೆಗಳು, ಇದನ್ನೆಲ್ಲ ಭಾಳ ಹತ್ತಿರದಿಂದ ನಾನು ಗಮನಿಸಿದ್ದೆ. ನನ್ನ ಮನೆಗೆ ಬಂದಿದ್ದರು, ಅವ್ರ ಮನೆಗೆ ಆಗಾಗ ನಾನು ಹೋಗ್ತಾ ಇದ್ದೆ. ನಮ್ಮಿಬ್ಬರಲ್ಲಿ ಭಾಳ ಪ್ರೀತಿಯ ಬಾಂಧವ್ಯಗಳಿತ್ತು, ಸಮಾನ ಸ್ನೇಹ ಇತ್ತು. ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು, ನಮ್ಮ ಪಾರ್ಟಿಯ ಮುಖಂಡನನ್ನು, ಒಬ್ಬ ಮಾಜಿ ಸಚಿವನನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಆದರ್ಶ ಅಂತ ತಿಳ್ಕೊಂಡಂಥ ನಾಗೇಶರನ್ನು ಕಳ್ಕೊಂಡಿರುವುದು ಸಹಜವಾಗಿ ನಮಗೆಲ್ಲರಿಗೂ ತುಂಬಲಾರದಂಥ ನಷ್ಟವಾಗಿದೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆ ನೋವನ್ನು ಸಹಿಸುವ ಶಕ್ತಿ ಸಿದ್ದವರು ಕೊಡಲಿ ಮತ್ತು ಅವರು ಬಿಟ್ಟು ಹೋದಂಥ ಆದರ್ಶವನ್ನು ಗಟ್ಟಿಗೊಳಿಸುವಂಥ ಕೆಲಸಗಳನ್ನು ನಾವೆಲ್ಲ ಒಟ್ಟಾಗಿ ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ಈ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.